ಇದು ಯಾವುದೇ ಒಂದು ಜಾದು ಅಲ್ಲ. ಇದು 70 ಟನ್ ಇರೋ ಒಂದು ಕಲ್ಲಿನ ಕಂಬ. ಅದು ಈಗ್ಲೂ ಗಾಳಿಯಲ್ಲಿ ತೇಲ್ತಿದೆ. 1902ರಲ್ಲಿ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಅದನ್ನ ಆ ಜಾಗದಿಂದ ಅಲ್ಲಾಡ್ಸಕ್ಕೆ ನೋಡ್ತಾನೆ. ಆದ್ರೆ ಅಲ್ಲಿ ಅವನ ಮುಂದೆ ಆಗಿರೋ ಘಟನೆಗೆ ಅವನು ಆಶ್ಚರ್ಯವಾಗ್ತಾನೆ. ಪೂರ್ತಿ ದೇವಸ್ಥಾನ ಬಿದ್ದೋಗೋ ಪರಿಸ್ಥಿತಿಗೆ ಬರುತ್ತೆ. ಆಗ ಆ ಇಂಜಿನಿಯರ್ ಏನೋ ಓಡೋಗ್ಬಿಡ್ತಾನೆ. ಆದ್ರೆ ಒಂದು ವಿಸ್ಮಯ ಅಂದ್ರ ಒಂದು ಕಲ್ಲಿನ ಕಂಬ ಗಾಳಿಯಲ್ಲಿ ಹೇಗೆ ತೇಲ್ತಿದೆ. ಇವತ್ತಿಗೂ ಜನ ಅದ್ರ ಕೆಳಗಡೆ ಬಟ್ಟೆ ಇಟ್ಟು ಮನ್ಸಲ್ಲಿರೋದನ್ನ ಕೇಳ್ಕೊಳ್ತಾರೆ. ಹಾಗಾದ್ರೆ ಆ ಕಂಬದ ರಹಸ್ಯವಾದ್ರೂ ಏನು? ಈ ರಹಸ್ಯದ ಮೊದಲನೇ ಚರಣ ನಮ್ಮನ್ನು ಹೋಗುತ್ತೆ ರಾಮಾಯಣ ಕಾಲಕ್ಕೆ. ಇದು ಅದೇ ಪವಿತ್ರವಾದ ಭೂಮಿ. ಸೀತಾಮಾತೆಯನ್ನು ರಕ್ಷಿಸಲು ಪಕ್ಷಿರಾಜನಾದ ಜಟಾಯು ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಶ್ರೀರಾಮ ಅಲ್ಲಿ ಬಂದಾಗ ಜಟಾಯು ಪ್ರಾಣ ಹೋಗಿರುತ್ತೆ. ಆಗ ಶ್ರೀರಾಮ 7 ಪಕ್ಷಿ ಅಂದಾಗ ಇದೇ ಒಂದು ದಿವ್ಯ ಸಂವಾದ. ಈ ಒಂದು ಪ್ರದೇಶಕ್ಕೆ ಪರಲೇಪಾಕ್ಷಿ ಅಂತ ಹೆಸರು ಬರುತ್ತೆ. ಆದ್ರೆ ಆಶ್ಚರ್ಯ ಅಂದ್ರೆ ಇದು ಶ್ರೀರಾಮನ ದೇವಸ್ಥಾನವಲ್ಲ. ಇದು ಶಿವನ ಅತಿ ಕ್ರೋಧವಾದ ವೀರಭದ್ರನಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನದ ಸಮೀಪದಲ್ಲೇ ಭಾರತದ ಅತಿ ಎತ್ತರವಾದ ನಂದಿ ಪ್ರತಿಮೆಯೂ ಇದೆ. ಮತ್ತೆ ದೇವಸ್ಥಾನದ ಒಳಗಡೆ ಒಂದು ನಾಗಲಿಂಗವಿದೆ. ಅದು ಏಕಶಿಲೆಯಿಂದ ಮಾಡಿರುವಂತದ್ದು. ಪಕ್ಕದಲ್ಲೇ ಒಂದು ವಿಶಾಲವಾದ ಪಾದ ಚಿಹ್ನೆ ಇದೆ. ಸ್ಥಳೀಯರು ಅದನ್ನ ಶಿವನ ಪಾದ ಅಂತ ಹೇಳ್ತಾರೆ.